ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲಿಂದ ನೋಡಿ. ಇದು ತುಡುವೆ ಜೇನು ಕಾಣ್ತಾ ಇದೆಯಲ್ಲ, ಇದು ತುಡುವೆ ಜೇನು. ಇದನ್ನು ನಾವು ಒಂದು ಹುತ್ತದಿಂದ ತಂದು ಪೆಟ್ಟಿಗೆಯಲ್ಲಿ ಇಟ್ಟದ್ದು. ಯಾವ ರೀತಿಯಲ್ಲಿ ಹುತ್ತದಿಂದ ತೆಗೆದು ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಒಂದು ಹೆಲ್ಪ್ಫುಲ್ ಆದಂಥ ವಿಡಿಯೋ ಇರ್ಬೋದು. ಅಂದರೆ ಬಿಗಿನರ್ಸ್ಗಳಿಗೆ ತುಂಬ ಇನ್ಫಾರ್ಮೇಷನ್ ಸಣ್ಣದು ಬೇಕಾಗಿರುತ್ತೆ. ತುಡುವೆ ಪೆಟ್ಟಿಗೆ ಯಾವ ರೀತಿ ಇರುತ್ತೆ, ಮತ್ತು ಬೇಸಿಕ್ ಆಗಿ ಯಾವ ರೀತಿ ತೆಗೆಯೋದು, ಅದರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದನ್ನು ಪೂರ್ತಿ ನೋಡಿ. ವಿಡಿಯೋ ಸ್ವಲ್ಪ ದೊಡ್ಡ ವಿಡಿಯೋ ಇದೆ, ಆದರೂ ತಪ್ಪದೆ ನೋಡಿ. ನೀವು ಕೂಡ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭಿಸಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ನೋಡಿ, ಇದು ರಾಣಿ ಹುಳ ನೋಡಿ. ಇಲ್ಲೇ ಹೋಗೋದು ಕಾಣ್ತಾ ಇದೆಯಾ? ಇದು ಸ್ವಲ್ಪ ಉದ್ದ ಜಾಸ್ತಿ ಇದೆ ನೋಡಿ. ಇಲ್ಲಿ ಈ ಕಡೆಯಿಂದ ಹೋಗ್ತಾ ಇದೆ ನೋಡಿ. ಇದು ರಾಣಿ ಹುಳ ನೋಡಿ. ಇದು ಸ್ವಲ್ಪ ಉದ್ದ ನೋಡಿ, ಸ್ವಲ್ಪ ಕಪ್ಪಿದೆ ಕೆಳಗಡೆ. ಅದರ ಬಾಲದ ಸೈಡಲ್ಲಿ ಸ್ವಲ್ಪ ಕಪ್ಪಿದೆ ನೋಡಿ. ಇಲ್ಲಿ 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 ಆ ಕಡೆ ಈ ಕಡೆ ಹೋಗ್ತಾ ಇದೆಯಲ್ಲ, ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಈ ಕಡೆ ಬರ್ತಾ ಇದೆ. ಇದು 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 ನೋಡಿ, ಇದು ರಾಣಿ ಹುಳ. ಇದೆಲ್ಲ ವರ್ಕರ್ ಬೀಸ್, ಇದೆಲ್ಲ ಕೆಲಸ ಮಾಡುವಂಥ ವರ್ಕರ್ಸು. ಇದು ಕೂಡ ಹೆಣ್ಣು ನೊಣಗಳು. ಇದು ಸಹ ಹೆಣ್ಣು ನೊಣವೇ, ಮಾತ್ರ ಇದು ಮೊಟ್ಟೆಗಳನ್ನು ಇಡ್ತದೆ. ಇದೆಲ್ಲ ಮೊಟ್ಟೆಗಳು ನೋಡಿ, ಸಣ್ಣ ಸಣ್ಣ ಮೊಟ್ಟೆಗಳಿದು. ಇದು ಒಡೆದು ಮರಿಗಳಾಗಿ ಹೊರಗಡೆ ಬರ್ತವೆ. ನಾನು ನಮ್ಮ ಮನೆಯಿಂದ ಕಾರಲ್ಲಿ ಬಂದೆ. ನಮ್ಮ ಮನೆ ಹತ್ರ ಒಬ್ಬರು ರಾಮಯ್ಯ ಶೆಟ್ಟಿಯಿಂದ ಇದ್ದಾರೆ, ಅವರ ಮನೆಗೆ ಬಂದದ್ದು. ಅವರು ಒಂದು ತುಡುವೆ ಜೇನಿನ ಒಕ್ಕಲಿದೆ. ಈ ಒಕ್ಕಲನ್ನು ನಮಗೆ ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡಿ ಕೊಡಬೇಕು ಅಂತ ಹೇಳಿದರು. ಹಾಗೆ ನಾನು ಬೇಕಾದ ಎಲ್ಲ ವಸ್ತುಗಳನ್ನು ತಂದಿದ್ದೇನೆ. ಹಾಗೆ ಅವರಲ್ಲಿ ಎಲ್ಲ ಈ ವಸ್ತುಗಳನ್ನು ತಗೊಂಡೋಗ್ಲಿಕ್ಕೆ ಅವರ ಕೈಯಲ್ಲಿ ಕೊಟ್ಟಿದ್ದೀನಿ. ಬೇಕಾದ ಎಲ್ಲ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಟಿರ್ತೇನೆ. ಯಾರು ಕರೆದರೂ ಸಮಯ ಇದ್ದಾಗ ಈ ರೀತಿ ಜೇನು ಒಕ್ಕಲನ್ನು ಟ್ರಾನ್ಸ್ಫರ್ ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇರ್ತೇನೆ. ಒಂಥರ ಖುಷಿ ನಮಗೆ ಇಬ್ಬರ ಮನೆಗೆ ಹೋಗೋದು, ಅಲ್ಲಿ ಅವ್ರು ಹೇಳಿದಂಥ ಈ ಒಕ್ಕಲನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಕೊಡೋದು. ನೋಡಿ, ಅವರ ಮನೆ ಈ ರೀತಿ ಇದೆ, ಒಂದು ಹಂಚಿನ ಮನೆ. ಹಾಗೆ ಸುತ್ತಲೂ ಗ್ರೀನರಿ, ಹಸಿರು ಹೊದಿಕೆ ಇದೆ. ಸೊ ಈ ರೀತಿಯ ಒಂದು ವಾತಾವರಣವನ್ನು ನಮ್ಮ ಹಳ್ಳಿಯಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಅವರ ಅಂಗಳದಲ್ಲಿ ಈ ಪೆಟ್ಟಿಗೆಯನ್ನಿಟ್ಟು ಎಲ್ಲ ಕ್ಲೀನ್ ಮಾಡಿ ಉಪಯೋಗ ಮಾಡೋಣ ಅಂಥೇಳಿ. ನಾವು ಈ ಪೆಟ್ಟಿಗೆಗಳನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಶಿಫ್ಟ್ ಮಾಡಿ ನಮ್ಮ ಕೋಣೆಯಲ್ಲಿ ಇಟ್ಟಿರ್ತೇವೆ. ಅಂದರೆ ಕೆಲವು ಬಾಕ್ಸ್ ಎಲ್ಲ ಖಾಲಿ ಆಗಿರ್ತದೆ, ಅಂಥ ಬಾಕ್ಸ್ಗಳನ್ನು ನಾವು ಒಳಗಡೆ ಇಟ್ಟಿರ್ತೇವೆ. ಈ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಜೇನು ಒಕ್ಕಲು ಪಾಲು ಮಾಡುವ ಟೈಮು. ಮಳೆಯೆಲ್ಲ ಕಡಿಮೆ ಆಗಿದೆ, ಮತ್ತು ಈಗ ಒಕ್ಕಲು ಟ್ರಾನ್ಸ್ಫರ್ ಮಾಡುವಂಥ ಸಮಯ. ಸೊ ಈ ಟೈಮಲ್ಲಿ ಎಲ್ಲ ಪೆಟ್ಟಿಗೆಗಳನ್ನು ತೆಗೆದು ಕ್ಲೀನ್ ಮಾಡಿ ಬೇಕಾದಾಗೆ ಉಪಯೋಗ ಮಾಡೋದು. ಸೊ ಅದಕ್ಕಾಗಿ ನಾನು ಒಂದು ಚೂರಿಯಲ್ಲಿ ಅದಕ್ಕೆ ಅಂಟಿದಂಥ ಮಯಣವನ್ನೆಲ್ಲ ತೆಗಿತಾ ಇದ್ದೀನಿ. ಮಯಣವನ್ನು ತೆಗೆದು ಅದರಲ್ಲಿ ಅಂಟಿರುವಂಥ ಧೂಳನ್ನು ತೆಗಿತೀನಿ. ಹಾಗೆ ಕೆಲವು ಬಾರಿ ಜೇಡರ ಬಲೆ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಈ ಪೆಟ್ಟಿಗೆಯಲ್ಲಿ 4 ಕಂಪಾರ್ಟ್ಮೆಂಟ್ಸ್, ಅಂತಸ್ತು ಥರ ಇರುತ್ತೆ. ಅಡಿಮಣಿ ಅಥವಾ ಹಲಗೆ ಕೆಳಗಡೆ ಇರುವಂಥದ್ದನ್ನು ಅಡಿಮಣಿ ಅಂತ ಹೇಳೋದು. ಸಂಸಾರ ಕೋಣೆ ಅಂತ ಇದೆ, ಜೇನು ಕೋಣೆ ಅಂತ ಹೇಳಿದೆ. ಹಾಗೆ ಮುಚ್ಚಳ, ಮೇಲೆದ್ದು ಮುಚ್ಚಳ. ಆ ರೀತಿ 4 ಕಂಪಾರ್ಟ್ಮೆಂಟ್ಸು ಥರ ನಾವು ಹೇಳ್ಬೋದು. ಸೊ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಬಲೆ ಎಲ್ಲ ಇರುತ್ತೆ ತುಂಬ, ಆ ಬಲೆನೆಲ್ಲ ತೆಗೆಯೋದು. ನೋಡಿ, ಈ ರೀತಿ ತೆಗಿಬೇಕಾಗಿ ಬರ್ತದೆ. ಸಣ್ಣ ಇನ್ಸ್ಟ್ರೂಮೆಂಟ್ಸ್ಗಳನ್ನು ತಗೊಳ್ಬೇಕಾಗಿ ಬರ್ತದೆ. ನಾನು ಚೂರಿ ತಗೊಂಡಿದ್ದೇನೆ ತೆಗಿಲಿಕ್ಕೆಲ್ಲ, ಕ್ಲೀನ್ ಮಾಡಲಿಕ್ಕೆ. ಹಾಗೆ ಸಣ್ಣ ಇಡಿಸಿಡಿ ಎಲ್ಲ ತಗೊಳ್ಬೋದು, ಈ ಜಾಸ್ತಿ ಡಸ್ಟ್ ಎಲ್ಲ ಇದ್ದರೆ ಕ್ಲೀನ್ ಮಾಡಿ ಉಪಯೋಗ ಮಾಡಲಿಕ್ಕೆ. ಕ್ಲೀನ್ ಮಾಡ್ತಾ ಇದ್ದೇವೆ ಈಗ ನಾವು. ಸೊ ಇದೊಂದು 10-15 ನಿಮಿಷ ಟೈಮ್ ತಗೊಳ್ತದೆ. ಅಂದರೆ ಇದು ಕ್ಲೀನ್ ಮಾಡೋದು ತುಂಬ ಮುಖ್ಯ. ಮತ್ತು ಈ ಮಾಯಿಶ್ಚರ್ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ, ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. 15-20 ನಿಮಿಷ ಇಟ್ಟರೆ ಎಲ್ಲ ಧೂಳು ಮತ್ತು ಈ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಹೋಗ್ತದೆ. ಸೊ ನಾವೀಗ ಒಂದರ ಮೇಲೆ ಒಂದನ್ನು ಜೋಡಿಸೋ ಕೆಲಸ ಮಾಡೋಣ. ನೋಡಿ, ಇದು ಕೆಳಗಡೆ ಇರುವಂತಹ ಮುಚ್ಚಳ. ಇದು ಕೆಳಗಡೆ ಇರುತ್ತೆ, ಅದನ್ನು ನಾವು ಮೊದಲಿಗೆ ಇಡಬೇಕು.
ನಂತರ ಅದರ ಮೇಲೆ ಒಂದೊಂದನ್ನು ಇಡ್ತಾ ಹೋಗೋದು. ನೋಡಿ, ನಾನೊಂದು ಬಟ್ಟೆ ಸಹ ತಗೊಂಡಿದ್ದೇನೆ. ಆ ಬಟ್ಟೆಯಲ್ಲಿ ಧೂಳನ್ನು ತೆಗಿತಾ ಇದ್ದೇನೆ. ನಮಗೆ ಯಾವುದು ಉಪಯುಕ್ತ ಆಗತ್ತೆ ಆ ರೀತಿಯಲ್ಲಿ ನಾವು ಉಪಯೋಗಿಸೋದು. ಕೆಲವು ಸರ್ತಿ ಬ್ರಷ್ ಕೂಡ ಉಪಯೋಗ ಮಾಡಬಹುದು. ನಾನೀಗ ಸೆಟ್ ಮಾಡ್ತೇನೆ. ನಮಗೆ ಒಂದು ಪೆಟ್ಟಿಗೆ ಬೇಕಲ್ಲ, ಅದಕ್ಕೆ ಸೆಟ್ ಮಾಡೋದು. ನೋಡಿ, ಈ ರೀತಿಯಲ್ಲಿ ಇಟ್ಟು ಎಲ್ಲಾದರೂ ಹೋಲ್ಸ್ ಇದೆಯಾ ಏನು ಅಂತೇಳಿ ಚೆಕ್ ಮಾಡೋದು. ಯಾವುದು ಹೋಲ್ಸು ಇಲ್ಲದ ಹಾಗೆ ನಾವೊಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಹಾಗೆ ಫ್ರೇಮ್ಗಳು, ಅದಕ್ಕೆ ಇಡಬೇಕಾದಂಥ ಫ್ರೇಮ್ಸ್ಗಳು ಬೇಕು. ಹಾಗೆ ಒಂದು 6 ಫ್ರೇಮ್ ಕೂಡ ನಾನು ತೆಗೆದುಕೊಂಡಿದ್ದೇನೆ. ನಂತರ ಇದಕ್ಕೆ ಮುಚ್ಚಳ, ನೋಡಿ ಮೇಲೆ ಒಂದು ಮುಚ್ಚಳ ಸಹ ಹಾಕಬೇಕು. ಸೊ ಈಗ ನಾನು ಇದರಲ್ಲಿ ಜೇನು ಕೋಣೆಯನ್ನು ಮೇಲೆ ಎದ್ದು ಇಡ್ತಾ ಇಲ್ಲ. ಈಗ 3 ಇದರಲ್ಲಿ ಇಟ್ಟದ್ದು: ಅಡಿಮಣಿ, ಸಂಸಾರ ಕೋಣೆ ಮತ್ತೆ ಮುಚ್ಚಳ ಅಷ್ಟೇ ನಮಗೆ ಈಗ ಸದ್ಯಕ್ಕೆ ಬೇಕಾದ್ದು. ಉಳಿದ ಎಲ್ಲ ವಸ್ತುಗಳನ್ನು ಬದಿಯಲ್ಲಿ ಇಟ್ಟಿರ್ತೇನೆ ಮತ್ತು ನಾವು ಒಳಗಡೆ ಶಿಫ್ಟ್ ಮಾಡ್ತೇವೆ ಮತ್ತೆ. ಸೊ ಈಗ ನಮ್ಮ ಬಾಕ್ಸ್ ರೆಡಿ ಆಯಿತು. ಇದನ್ನು ತಗೊಂಡು ನಾವು ಜೇನು ಒಕ್ಕಲಿರುವ ಜಾಗೆಗೆ ತಗೊಂಡು ಹೋಗಬೇಕು ನಾವು. ಈಗ ಇಲ್ಲಿ ಒಂದು ಕ್ಯಾಪ್ ಕೂಡ ಇಟ್ಟಿದ್ದೇನೆ. ಸೊ ಕೆಲವು ಬಾರಿ ಜೇನು ನೊಣಗಳು ತುಂಬ ಎಗ್ರೆಸಿವ್ ಆಗಿ ಮೇಲೆ ಬರುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಬೇಕಾದರೆ ರಪ್ಪ ಹಾಕ್ಕೊಳ್ಳೋಕ್ಕಾಗಿ ಒಂದು ಕ್ಯಾಪ್ ಕೂಡ ಇಟ್ಕೊಂಡಿದ್ದೇನೆ. ಸೊ ಒಂದು ಜೇನು ಒಕ್ಕಲು ಟ್ರಾನ್ಸ್ಫರ್ ಮಾಡುವಂಥ ಒಂದು ಸಿಸ್ಟಮನ್ನು ನಾನು ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಸೊ ಇದೊಂದು ಬಾಕ್ಸು, ಇಲ್ಲಿ ಆಲ್ರೆಡಿ ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ, ಅದೊಂದು ಒಳ್ಳೆಯ ಬಾಕ್ಸು. ಈಗ ನಾವು ಈ ಒಕ್ಕಲಿರುವ ಜಾಗೆಗೆ ಬಂದಿದ್ದೇವೆ ನೋಡಿ. ಅಲ್ಲಿ ಒಳಗಡೆ ಎರಿಗಳನ್ನು ನೋಡ್ಬೋದು, ಜೇನಿನ ಪೋಳೆಯನ್ನು ನೋಡ್ಬೋದು. ಅದರಲ್ಲಿ ನಾವು ನೊಣಗಳನ್ನು ತುಂಬ ನೋಡ್ಬೋದು. ಸೊ ಈಗ ಅದು ಒಳಗಡೆ ಇರೋದ್ರಿಂದಾಗಿ ಅಷ್ಟು ಸುಲಭದಲ್ಲಿ ನಮಗೆ ಗೋಚರಿಸ್ತಾ ಇಲ್ಲ. ಆದರೂ ನಾವು ಅದಕ್ಕೆ ಲೈಟ್ ಹಾಕಿ ಯಾವುದಾದ್ರೂ ಹಾವುಗಳಿವೆಯಾ ಅದನ್ನು ಮೊದಲು ನೋಡಬೇಕು. ನಾನು ಆಲ್ರೆಡಿ ಇದನ್ನು ನೋಡಿದ್ದೀನಿ. ನಮ್ಮ ಹತ್ರ ಒಂದು ಲೈಟ್ ಕೂಡ ಇತ್ತು. ಅದರ ಮೂಲಕ ನಾನು ನೋಡಿದೆ, ಅದರಲ್ಲಿ ಏನೂ ಗೋಚರಿಸಲಿಲ್ಲ. ನಮ್ಮ ಕೇರ್ಫುಲ್ ಆಗಿ ಈ ರೀತಿ ಇರುವಂಥ ನೊಣಗಳನ್ನು ಟ್ರಾನ್ಸ್ಫರ್ ಮಾಡುವಾಗ ನಾವು ನೋಡಲೇಬೇಕು, ಜಾಗರೂಕತೆ ವಹಿಸಲೇಬೇಕು. ಹಾಗೆ ಒಂದು ಹಗ್ಗ ಕೂಡ ತಗೊಂಡಿದ್ದೇನೆ. ಇದು ಬಾಳೆಯ ದಿಂಡು ಅಥವಾ ಬಾಳೆಯ ಹೊರಗಿನ ಕವರ್ ಏನಿರುತ್ತೆ, ಆ ಒಂದು ಕವರಲ್ಲಿ ಸಿಗುವಂಥ ಹಗ್ಗಗಳು, ಚಾಂಬರ್ ಹೇಳ್ತೇವೆ ನಾವು ನಮ್ಮ ತುಳು ಭಾಷೆಯಲ್ಲಿ. ಸೊ ಅದನ್ನು ನಾನು ಹಗ್ಗವನ್ನಾಗಿ ಉಪಯೋಗಿಸಿದ್ದೇನೆ ನೋಡಿ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಈ ಎರಿಗಳನ್ನು ಕಟ್ಟಲಿಕ್ಕೆ ಬೇಕಾದ ಹಾಗೆ ನಾನು ವ್ಯವಸ್ಥೆ ಮಾಡಿಕೊಂಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ಒಂದು ಸಣ್ಣ ಒಂದು ಪೊಳೆ ಸಿಕ್ಕಿತು. ಪೊಳೆ ಅಂದರೆ ಆ ಎರಿ ಅಂತ ಹೇಳ್ತೇವೆ. ಆ ಜೇನು ಕಟ್ಟುವಂಥ ಆ ಒಂದು ಪೊಳೆಯನ್ನು ನಾನು ಹಗ್ಗದ ಸಹಾಯದಿಂದ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ ನಾನು ಯಾವ ರೀತಿಯಲ್ಲಿ ಕಟ್ತಾ ಇದ್ದೇನೆ ಅಂತ. ಸೊ ಅದರ ಮಧ್ಯಭಾಗದಲ್ಲಿ ಇಟ್ಟು ಆ ಹಗ್ಗದಿಂದ ಕಟ್ಟಬೇಕು, ಚೆನ್ನಾಗಿ ಕಟ್ಟಬೇಕು. ಸೊ ಏನಂದರೆ ಆ ಎರಿ ಕೆಳಗಡೆ ಬೀಳಬಾರ್ದು. ಮತ್ತು ಈ ನೊಣಗಳು ಬಂದು ಆ ಜಾಗೆಯಲ್ಲಿ ತನ್ನ ಸಂಸಾರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಮ್ಮ ಶೆಟ್ರು ಕೂಡ ಇದ್ದಾರೆ, ಅವರು ಕೆಲವು ಜೋಕ್ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಸ್ವಲ್ಪ ಹೆದರಿಕೆ, ಈ ನೊಣಗಳೆಲ್ಲ ಚುಚ್ಚುತ್ತವೆ ಎನ್ನುವಂಥ ಒಂದು ಭಾವನೆ ಅವರಿಗೆ. ಅದಕ್ಕಾಗಿ ಅವರು ಸ್ವಲ್ಪ ದೂರ ನಿಲ್ಲೋದು. ನಮಗೆ ಅದರ ಅಭ್ಯಾಸ ಆಗಿದೆ. ನಮ್ಮ ತಂದೆಯವರು ಈ ಜೇನನ್ನು ತೆಗೆಯೋದು ಎಲ್ಲ ಸಿಸ್ಟಮ್ಮು ಸಣ್ಣಗಿರುವಾಗಲೇ ಕಲಿಸಿದ್ದಾರೆ. ಹಾಗಾಗಿ ನಮಗೆ ಅದರಲ್ಲಿ ಅಷ್ಟೊಂದು ಹೆದರಿಕೆ ಆಗೋದಿಲ್ಲ. ಮತ್ತು ಅದು ತುಂಬ ನಾಜೂಕಾಗಿ ತೆಗೆಯುವಂಥ ಒಂದು ಕೆಲಸ. ನೋಡಿ, ಹೆಚ್ಚಿನ ಹಗ್ಗಗಳನ್ನೆಲ್ಲ ಕಟ್ ಮಾಡಿ ನಾನು ತೆಗಿತಾ ಇದ್ದೇನೆ. ಹಾಗೆ ಇದೊಂದು ರೀತಿ ತುಂಬ ಖುಷಿಯಾಗಿರುವಂಥ ಒಂದು ಕೆಲಸ. ಅಂದರೆ ನಾವು ತೆಗೆಯೋದು, ಅದರಲ್ಲಿ ಇಡೋದು. ಕೆಲವು ಬಾರಿ 1-2 ಚುಚ್ಚೋದು ಸಾಮಾನ್ಯ ಆಗಿರುತ್ತೆ. ಮತ್ತು ಅದು ಚುಚ್ಚಿದ್ರೆ ಕೂಡ ನಾವು ಅಷ್ಟು ದೊಡ್ಡ ಗಂಭೀರವಾಗಿ ಅದು ತಗೊಳ್ಳಿಕ್ಕಿಲ್ಲ. ಒಂದು ಅರ್ಧ ಗಂಟೆ ಆಗುವಾಗ ಅದು ತನ್ನಷ್ಟಕ್ಕೆ ಬಾತಿ ಅಥವಾ ಸ್ವಲ್ಪ ದಪ್ಪ ಆಗಿರೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು 1-2 ಚುಚ್ಚಿದ್ರೆ ಕೂಡ ದೇಹಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಸೊ ನಂಜು ನಿವಾರಕ ಆಗಿರುತ್ತೆ ಅದು ಎಲ್ಲ. ಸೊ ಆ ರೀತಿ ಕಚ್ಚಿದ್ರೂ ಏನೋ ಆಗೋದಿಲ್ಲ ಅದು. ಸೊ ನೋಡಿ, ನಾನು ಒಳಗಡೆ ನೋಡ್ತಾ ಇದ್ದೀನಿ, ಮತ್ತಷ್ಟು ನೊಣಗಳಿವೆ. ಹಾಗೆ ಎರಿಗಳು ಕೂಡ ಅದರಲ್ಲಿ ತುಂಬ ಇವೆ. ಈ ತುಡುವೆ ಇದೆಯಲ್ಲ, ಇದರಲ್ಲಿ ಸಾಧಾರಣ ಒಂದು ಬಾಕ್ಸಿಂದ 3-5 kgವರೆಗೆ ನಾವು ಸಾಧಾರಣ ಜೇನು ತೆಗೆಯುವಂಥ ಸಾಧ್ಯತೆಗಳು ಇವೆ. ಚೆನ್ನಾಗಿರುವಂಥ ಬಾಕ್ಸ್ಗಳು ಕೆಲವು ಬಾರಿ 1-2 kg ಕೂಡ ಆಗೋದು ಸಾಧ್ಯತೆಗಳಿವೆ. ಸೊ ನಾವು ಈ ಪೆಟ್ಟಿಗೆಯನ್ನು ಸರಿಯಾಗಿ ನೋಡಿಕೊಂಡು ಆ ಪೆಟ್ಟಿಗೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ರೆ ನಮಗೆ ಚೆನ್ನಾಗಿ ಜೇನು ಕೂಡ ಸಿಗ್ತದೆ. ಇದು ನವೆಂಬರ್-ಡಿಸೆಂಬರ್ ಈ ಸಮಯವನ್ನು ನಾವು ಸಂಸಾರ ವೃದ್ಧಿ ಅಥವಾ ಈ ಟೈಮಲ್ಲಿ
ಈ ಸಂಸಾರಗಳನ್ನು ಒಂದು ಬದಿಯಿಂದ ಇನ್ನೊಂದು ಶಿಫ್ಟ್ ಮಾಡೋದು, ಆ ರೀತಿಯ ಕೆಲಸಗಳನ್ನು ಈ ಟೈಮಲ್ಲಿ ಮಾಡಬೇಕು. ಸೊ ಈಗ ನಾವು ನೋಡಿ ಮತ್ತೊಂದು ಎರಿಯನ್ನು ತೆಗೆದಿದ್ದೇನೆ. ಅದರಲ್ಲಿ ತುಂಬ ನೊಣಗಳಿವೆ. ಹಾಗೆ ಎರಿಯನ್ನು ಮತ್ತೊಂದು ಫ್ರೇಮಿಗೆ ಕಟ್ತಾ ಇದ್ದೇನೆ. ಈ ಹಗ್ಗದ ಸಹಾಯದಿಂದ ಕಟ್ಟೋದು. ಸೊ ಇದು ತುಂಬ ಸುಲಭ. ಕೆಲವರು ಇದಕ್ಕೆ ರಬ್ಬರ್ ಬ್ಯಾಂಡನ್ನು ಕೂಡ ಉಪಯೋಗಿಸ್ತಾರೆ. ನೋಡಿ ಅದರ ಮಧ್ಯಭಾಗದಲ್ಲಿ ಇಟ್ಟು ಮತ್ತೆ ನಾವು ಕಟ್ಟಬೇಕು. ತುಂಬ ಒಂದು ಖುಷಿಯಾದಂಥ ಕೆಲಸ ಇದು. ಎಲ್ಲರೂ ಮಾಡ್ಬೋದು. ನಾವು ಅಂದರೆ ಒಂದೆರಡು ಬಾಕ್ಸ್ ನಾವು ಮೊದಲಿಗೆ ಪರ್ಚೇಸ್ ಮಾಡಬೇಕು. ನಂತರ ಅದನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ನೀವು ಹೊಸಬರಾಗಿದ್ದೀರಿ ಈ ಜೇನು ಸಾಕಾಣಿಕೆಗೆ ಅಂದರೆ ನಾನು ನಿಮಗೆ ಮೊಜೆಂಟಿ ಜೇನು ಸಾಕಾಣಿಕೆ ಮಾಡಿ, 1-2 ವರ್ಷಕ್ಕೆ ಮೊಜೆಂಟಿ ಜೇನು ಸಾಕಾಣಿಕೆ ಮಾಡಿ. ಆಗ ನಿಮಗೆ ನೊಣಗಳನ್ನು ಪರಿಚಯ ಮಾಡ್ಬೋದು. ಬೇರೆ ಬೇರೆ ನೊಣಗಳು, ಅದರಲ್ಲಿರುವಂತಹ ರಾಣಿ ನೊಣ ಇರ್ಬೋದು, ರಾಣಿ ಮೊಟ್ಟೆ ಇರ್ಬೋದು, ಮೊಟ್ಟೆಗಳ ವಿಧಗಳನ್ನು ನೀವು ಗುರುತಿಸಲಿಕ್ಕೆ ಪ್ರಾರಂಭಿಸ್ಬೋದು. ಅದೇ ರೀತಿ ಇದರಲ್ಲಿ ಸ್ವಲ್ಪ ಸಾಮ್ಯತೆ ಇರ್ತದೆ. ನೋಡಿ ಫ್ರೇಮ್ ಕಟ್ಟಿ ಆಯಿತು ನೋಡಿ. ಸೊ ಆ ಸಾಮ್ಯತೆಯನ್ನು ನೋಡಿಕೊಂಡು ತುಡುವೆಯಲ್ಲಿ ಸಹ ನಾವು ಈ ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ನೀವು ಫಸ್ಟಿಗೆ ಮೊಜೆಂಟಿ ಮಾಡಿ, ಮತ್ತು ಮೊಜೆಂಟಿಯಲ್ಲಿ ನೀವು ಒಂದು ಸಕ್ಸಸ್ ಆದರೆ ಮತ್ತೆ ತುಡುವೆಗೆ ಬನ್ನಿ. ನಾನು ಇಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ತುಡುವೆಯನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ. ಇದರಿಂದ ಮೊದಲು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಲವು ಮೊಜೆಂಟಿಯದ್ದು ವಿಡಿಯೋಗಳನ್ನು ಹಾಕಿದ್ದೀನಿ. ಇದು ನನ್ನ ಮೊದಲ ವಿಡಿಯೋ ಆಗಿರ್ಬೋದು. ಸೊ ಹಾಗಾಗಿ ನಾನು ತುಂಬ ವಿವರಣೆಯನ್ನು ಈ ಹೊಸಬರಿಗೆ ಕೊಡಲಿಕ್ಕೆ ಈ ವಿಡಿಯೋವನ್ನು ಉಪಯೋಗಿಸ್ತಾ ಇದ್ದೀನಿ. ತುಂಬ ಒಂದು ವಿಚಾರಗಳನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಇದ್ದೀನಿ. ತುಡುವೆ ಮತ್ತು ಈ ಮೊಜೆಂಟಿಗೆ ತುಂಬ ಕೆಲವು ವಿಚಾರದಲ್ಲಿ ಸಾಮ್ಯತೆ ಇರ್ಬೋದು, ಕೆಲವುದರಲ್ಲಿ ತುಂಬ ಡಿಫ್ರೆನ್ಸ್ ಕೂಡ ಇದೆ. ಇದಕ್ಕೆ ಸ್ವಲ್ಪ ಬೆಳಕು ಬೇಕು ನಿಮಗೆ. ಅಂದರೆ ಬೆಳಕು ಮತ್ತು ಗಾಳಿ ಆಡುವ ರೀತಿಯಲ್ಲಿ ಒಳಗಡೆ ಇರಬೇಕು. ಮತ್ತು ಈ ಬಾಕ್ಸ್ಗಳಿಗೆ ಕೂಡ ಮೇಲೆ ಮುಚ್ಚಳ ಇರ್ತದಲ್ಲ, ಅಲ್ಲಿ ಒಂದು ಗಾಳಿ ಹೊರಗಡೆ ಹೋಗಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಇರ್ತದೆ ಅದರಲ್ಲಿ. ಆದರೆ ಮೊಜೆಂಟಿಗೆ ಈ ಥರ ಅಲ್ಲ. ಮೊಜೆಂಟಿಗೆ ನೀವು ಆದಷ್ಟು ಕತ್ತಲೆ ಇರಬೇಕು. ಒಂದು ಸಣ್ಣ ನೊಣ ಹೋಗುವಷ್ಟು ಮಾತ್ರ ಜಾಗ ಬೇಕು ಅದಕ್ಕೆ. ಬಟ್ ಇದಕ್ಕೆ ಆ ರೀತಿಯಲ್ಲಿ ಇಲ್ಲ. ಸೊ ಇದಕ್ಕೆ ಗೇಟ್ ಎಲ್ಲ ಇದೆ. ರಾಣಿ ಹೊರಗಡೆ ಹೋಗದ ಹಾಗೆ ಒಂದು ಗೇಟ್ ಹಾಕುವ ಸಿಸ್ಟಮ್ ಎಲ್ಲ ಇದೆ. ಮತ್ತೆ ನಾವು ಯಾವತ್ತೂ ಹಾಕಿ ಇಡಬೇಕಾಗಿ ಇಲ್ಲ. ಅದು ನಾವು ಒಂದೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆಗ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ನೋಡಿ ಮತ್ತೊಂದು ಏರಿ ನನಗೆ ಸಿಕ್ಕಿತು. ಆ ಏರಿಯನ್ನು ಕೂಡ ನಾನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಎರಿಗಳನ್ನು 1, 2, 3, 4 ಎಷ್ಟು ಎರಿಗಳು ಸಿಗ್ತದೆ ಎಲ್ಲವನ್ನ ಕಟ್ಟಬೇಕು. ಮತ್ತು ನೊಣಗಳನ್ನು ಕೂಡ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಅದರಲ್ಲೆಲ್ಲ ನಾನು ಈ ನೊಣಗಳನ್ನು ನೋಡ್ಬೋದು. ಹಾಗೆ ಮೊಟ್ಟೆಗಳು ಕೂಡ ಇವೆ. ಸೊ ಎಲ್ಲ ಎರಿಗಳನ್ನು ಒಂದೊಂದು ಫ್ರೇಮಿಗೆ ಕಟ್ಟಬೇಕು. ನಾನೀಗ ಇದು 3ನೇ ಫ್ರೇಮಿಗೆ ಇದೀಗ ಕಟ್ತಾ ಇರೋದು. ಸೊ ನಾವು ಆರಾಮ್ಸೆ ಕೂತ್ಕೊಂಡು ಇದನ್ನು ತೆಗಿಬೇಕು. ನಾವು ಸುತ್ತಲಿನ ಜಾಗೆಯನ್ನು ಕೂಡ ವೀಕ್ಷಿಸಬೇಕು. ಅಂದರೆ ಇರುವೆಗಳು ಬರ್ತಾ ಇವೆಯಾ, ಇರುವೆ ಬರುವುದು ಚಾನ್ಸಸ್ ಇದ್ದರೆ ನಾವು ಸ್ವಲ್ಪ ಶಿಫ್ಟ್ ಮಾಡಬೇಕು, ಅಥವಾ ಕಲ್ಲಿನ ಮೇಲೆ ಇಟ್ಟುಕೊಂಡು ಮಾಡಬೇಕು, ಅಥವಾ ನೀರು ಇಟ್ಟು ಅದರ ಮೇಲೆ ಕಲ್ಲೆಲ್ಲ ಇಟ್ಟು ಅದರ ಮೇಲೆ ಪೆಟ್ಟಿಗೆಗಳನ್ನು ಇಡಬೇಕು. ಸೊ ಈ ರೀತಿ ನಾವು ನೋಡ್ತಾ ಇರಬೇಕು ನಮ್ಮ ಜಾಗೆ ಯಾವ ರೀತಿಯಲ್ಲಿ ಇದೆ, ಮತ್ತು ಇರುವೆಗಳು ಬರುವಂಥ ಸಾಧ್ಯತೆಗಳು ಇದೆಯಾ, ಬರ್ತಾ ಇವೆಯಾ, ಅದನ್ನು ಕೂಡ ನಾವು ನೋಡ್ತಾ ಇರಬೇಕು. ನೋಡಿ ಇದು ತುಂಬ ಸಿಂಪಲ್ ಆದಂಥ ಒಂದು ಟ್ರಾನ್ಸ್ಫರ್ ಮಾಡುವಂಥ ಸಿಸ್ಟಮನ್ನು ನಾನು ಹೇಳ್ತೇನೆ. ಮತ್ತು ನಾವು ಈಗ ಹೊಸದಾಗಿ ನಾವು ಕಲಿಯೋರಾದರೆ ಆರಾಮದಲ್ಲಿ ಮಾಡಬೇಕು. ನಾವು ಅರ್ಜೆಂಟ್ ಮಾಡಬಾರ್ದು. 5 ನಿಮಿಷದಲ್ಲಿ ಆಗಬೇಕು, 10 ನಿಮಿಷದಲ್ಲಿ ಆಗಬೇಕು ಅಂತೇಳಿ ಅಲ್ಲ. ನಾವು ಟ್ರಾನ್ಸ್ಫರ್ ಮಾಡೋದಾದರೂ 1-1.5 ಗಂಟೆ ಟೈಮು ಅದಕ್ಕಾಗಿಯೇ ಇಡಬೇಕು ಹೊಸಬರಾಗಿದ್ದಲ್ಲಿ. ಈಗ ಎಕ್ಸ್ಪರ್ಟ್ ಆದವರು ಜಸ್ಟ್ ಒಂದು 10-15 ನಿಮಿಷದಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ. ನಾನು ನಿಮಗೆ ಇದನ್ನು ತುಂಬ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಎಷ್ಟು ಟೈಮ್ ತಗೊಂಡ್ಕೊಂಡು ಎಲ್ಲ ವಿಚಾರಗಳನ್ನು ಇದರಲ್ಲಿ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲ ವಿಡಿಯೋ, ಇದು ತುಡುವೆಯದ್ದು. ಇನ್ನಷ್ಟು ವಿಡಿಯೋಗಳನ್ನು ನಾನು ತುಡುವೆಗೆ ಸಂಬಂಧಿಸಿದ್ದು ಹಾಕ್ತೇನೆ. ನಮ್ಮ ಸಮಯಕ್ಕೆ ಅನುಗುಣವಾಗಿ ಇದನ್ನು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನಾನು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹಲವಾರು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇರ್ತೀನಿ. ನಾನು ಸಣ್ಣ ಸಣ್ಣ ವಿಚಾರಗಳನ್ನು, ಕೃಷಿಗೆ ಉಪಯುಕ್ತ ಮಾಹಿತಿಗಳನ್ನು ಆಗಾಗ ಹಂಚ್ತಾ ಇರ್ತೀನಿ.
ನಮ್ಮ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಇನ್ನಷ್ಟು ಜನರಿಗೆ. ಆಗ ನಮ್ಮ ವಿಚಾರಗಳು ಇನ್ನಷ್ಟು ಜನರಿಗೆ ಹೋಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನಮ್ಮ ನಾಲೆಜ್ ಅನ್ನೋದನ್ನು ನಾವು ಟ್ರಾನ್ಸ್ಫರ್ ಮಾಡಿದಾಗಲೇ ನಮ್ಮ ಕೃಷಿ ಅನ್ನೋದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಕೂಡ ಇನ್ನಷ್ಟು ವಿಚಾರಗಳನ್ನು ಕಲೀಲಿಕ್ಕಾಗತ್ತೆ. ಕಮೆಂಟ್ಸ್ ನೀವು ಮಾಡಿದ ತಕ್ಷಣ ಅದರಲ್ಲಿರುವಂಥ ಕೆಲವು ತಪ್ಪುಗಳು, ನಾವು ಮಾಡುವಂಥ ತಪ್ಪುಗಳು ಇರ್ಬೋದು, ಅದರಲ್ಲಿ ಸುಧಾರಣೆ ಮಾಡ್ಬೋದು. ಆ ರೀತಿಯಲ್ಲಿ ಕೃಷಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು. ಎಲ್ಲರೂ ಈ ಜೇನು ಸಾಕಾಣಿಕೆಯನ್ನು ಮಾಡಬೇಕು. ಪೇಟೆಯಲ್ಲಿರುವವರು ಮೊಜಂಟಿಯನ್ನಂತೂ ಆರಾಮ್ಸೆ ಸಾಕುವುದು. ತುಡುವೆಯನ್ನು ಈ ರೀತಿಯಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆದ ಮೇಲೆ ನೀವು ಮಾಡ್ಕೊಳ್ಬೋದು. ಏನೂ ಗೊತ್ತಿಲ್ಲದವರ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಅಂಥವರು ಕೂಡ ಇದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ. ಎಲ್ಲರ ಮನೆಯಲ್ಲಿ ಸಹ ಒಂದು 4 ಮೊಜಂಟಿ ಬಾಕ್ಸ್ಗಳನ್ನು ಇಟ್ಕೊಳ್ಳಿ. ನಮ್ಮ ಜೇನು ನಮ್ಮ ಉಪಯೋಗಕ್ಕೆ ಅನ್ನುವಂಥ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದರೆ ಆಯಿತು. ಈ ಮೊಜಂಟಿ ಇದೆಲ್ಲ, ಮೊಜಂಟಿದು ವಿಡಿಯೋಸ್ ತುಂಬ ಇದೆ, ನೋಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಲಿ. ಈ ಮೊಜಂಟಿ ಅನ್ನೋದು ತುಂಬ ಸಿಂಪಲ್. ನೋಡಿ, ಲೈಟ್ ಹಾಕ್ಕೊಂಡು ನಾವು ನೋಡ್ತಾ ಇದ್ದೇವೆ ಆ ಎರಿಗಳನ್ನು ತೆಗೆಯೋದು. ಆ ರೀತಿ ಲೈಟ್ ಹಾಕಿದ್ರೇ ನಮಗೆ ಅದರಲ್ಲಿ ಗೊತ್ತಾಗತ್ತೆ ಎಷ್ಟು ನೊಣಗಳಿವೆ, ಯಾವ ದಿಕ್ಕಿನಲ್ಲಿ ಅದು ಇದೆ, ಅದನ್ನೆಲ್ಲ ನಮಗೆ ನೋಡಲಿಕ್ಕಾಗತ್ತೆ. ಸೊ ನಾನೇನು ಕ್ಯಾಪ್ ಹಾಕ್ಕೊಂಡು ಇದನ್ನು ತೆಗಿತಾ ಇಲ್ಲ. ಈಗ ತೆಗೆಯುವಂಥ ಕ್ಯಾಪ್ ಹಾಕುವಂಥ ಅವಶ್ಯಕತೆ ಕೂಡ ಇಲ್ಲ. ನಮಗೊಂದು ರೀತಿ ಎಕ್ಸ್ಪರ್ಟ್ ಆದರೆ ನಾವು ಕ್ಯಾಪ್ ಹಾಕಬೇಕಾಗಿ ಇಲ್ಲ. ನಾವು ಮತ್ತೆ ಬೆಳಗ್ಗಿನ ಸಮಯ ಅಥವಾ ಸಂಜೆಯ ಸಮಯ ಅದೆಲ್ಲ ಸೂಕ್ತ ಅಲ್ಲ. ಈ ಜೇನು ತೆಗೆಯುವುದು ಅಥವಾ ಇದನ್ನು ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ಸೂಕ್ತ ಅಲ್ಲ. ನೋಡಿ, ನಾನು ಬೇರೆ ಬೇರೆ ನೊಣಗಳನ್ನು ತೋರಿಸ್ತಾನೆ ಇದ್ದೀನಿ. ಅದರಲ್ಲಿ ಗಂಡು ನೊಣ ಸಹ ಕೆಲವು ನೋಡಿದ್ವಿ ನಾವು, ಹೆಣ್ಣು ನೊಣಗಳು. ಆ ರೀತಿ ಬೇರೆ ಬೇರೆ ನೊಣಗಳು ಅದರಲ್ಲಿ ಇರುತ್ತೆ. ಗಂಡು ನೊಣ, ಹೆಣ್ಣು ನೊಣ. ಹೆಣ್ಣು ನೊಣದಲ್ಲಿ ಮತ್ತೊಂದು ರಾಣಿ ಸಹ ಹೆಣ್ಣು ನೊಣವೇ, ಅದು ಮೊಟ್ಟೆಗಳನ್ನು ಇಡುತ್ತೆ. ಆ ರೀತಿ ಮತ್ತೆ ಕೆಲಸಗಾರ ನೊಣಗಳು ಇರ್ತದೆ, ಹೊರಗಡೆ ಹೋಗಿ ಅದು ಪೋಲನ್ ತರುವಂಥ ಕೆಲಸಗಳನ್ನು ಅದು ಮಾಡ್ತಾ ಇರ್ತದೆ. ನೋಡಿ, ಈ ಎರಿಯನ್ನು ನಾನೀಗ ಕಟ್ತಾ ಇದ್ದೇನೆ ಫ್ರೇಮಿಗೆ. ಈ ರೀತಿ ಎಲ್ಲ ಫ್ರೇಮ್ಗಳನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ. ಅದರಲ್ಲೀಗ 5 ಎರಿಗಳನ್ನು ನಾನು ಇವತ್ತು ನೋಡಿದೆ. 5 ಎರಿಗಳನ್ನು ಕೂಡ ನಾನು ಇದಕ್ಕೆ ಕಟ್ಟಲಿಕ್ಕಿದ್ದೇನೆ. ನೋಡಿ, ಹಗ್ಗಗಳನ್ನು ಒಂದೊಂದು ತಯಾರು ಮಾಡಿ ಅದಕ್ಕೆ ಕಟ್ಟೋದು. ಸೊ ನೀವು ಈ ರೀತಿಯ ಸಣ್ಣ ಹಗ್ಗಗಳನ್ನು ಕೂಡ ಉಪಯೋಗಿಸಬಹುದು. ಬಾಳೆಯ ಈ ನಾರನ್ನು ಅಂತ ಹೇಳಿದಲ್ಲ, ಬಾಳೆ ನಾರನ್ನು ಉಪಯೋಗಿಸ್ತಾ ಇದ್ದೀನಿ. ಕೆಲವರು ರಬ್ಬರ್ ಬ್ಯಾಂಡ್ ಹಾಕ್ತಾರೆ. ಯಾವುದು ನಿಮಗೆ ಅನುಕೂಲ ಇದೆಯಾ ಅದನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ ಆಗಿ ನಾನು ಇವತ್ತೊಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ. ಕೆಲವರು ಇದರಲ್ಲಿ ಕಮೆಂಟ್ ಕೂಡ ಹಾಕಿದರೆ ನಾವು ಮಾಡುವಂಥ ಈ ವಿಚಾರ ನಮಗೆ ಅರ್ಥ ಆಗಿದೆ ಅಂತೇಳಿ ನಾವು ಭಾವಿಸ್ಲಿಕ್ಕಾಗತ್ತೆ. ಒಂದು ವಿಚಾರವನ್ನು ಹೇಳ್ತೀನಿ, ಸ್ವಲ್ಪ ಫ್ರೀ ಟೈಮ್ ಸಿಗುವಾಗ ಇದರಲ್ಲಿ ವಿಡಿಯೋದಲ್ಲಿ ಮಿಡ್ಲಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಈ ಜೇನು ಸಾಕಾಣಿಕೆ ನಾವು ಯಾಕೆ ಮಾಡಬೇಕು ಅನ್ನೋದು. ನೋಡಿ, ನಮ್ಮ ಈ ಹಣ್ಣು ಹಂಪಲುಗಳು ಯಾವುದಾಗೋದಾದರೂ ಈ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಆಗಬೇಕು. ಗಂಡು ಹೂವಿನ ಪರಾಗ ಹೆಣ್ಣು ಹೂವಿನ ಮೇಲೆ ಕೂತಾಗಲೇ ಅಲ್ಲಿ ಒಂದು ಕಾಯಿ ಹಣ್ಣು ಆಗತ್ತೆ. ಸೊ ಆ ರೀತಿ ಆಗಬೇಕಾದ್ರೆ ಈ ಜೇನುನೊಣಗಳ ಪಾತ್ರ ಬಹುದೊಡ್ಡದು. ಒಂದು ಜೇನುನೊಣಗಳು ನಮ್ಮ ಪರಿಸರದಲ್ಲಿ ಇಲ್ಲ ಅಂದರೆ ಹಣ್ಣು ಕಾಯಿಗಳು ಆಗಲಿಕ್ಕೆ ಸಾಧ್ಯ ಭಾರಿ ಕಡಿಮೆ. ಗಾಳಿಯ ಮೂಲಕ ಎಲ್ಲ ಆಗತ್ತೆ, ಆದರೂ ಈ ನೊಣಗಳ ಪಾತ್ರ ಮತ್ತು ಬೃಹತ್ತಾಗಿ ಇದೆ. ಸೊ ಹಾಗಿರುವಾಗ ನಾವೆಲ್ಲರೂ ಇದಕ್ಕೆ ಒಂದಿಷ್ಟು ಸಹಾಯ ಮಾಡಿದರೆ ನಮ್ಮ ಪರಿಸರದಲ್ಲಿ ಈ ಪರಿಸರ ರಕ್ಷಣೆಗೆ ಕೂಡ ನಮ್ಮದೊಂದು ಕಿರು ಕಾಣಿಕೆ ಇರ್ತದೆ ಅನ್ನೋದು ನನ್ನ ಅನಿಸಿಕೆ. ನೋಡಿ, ನಾನು ಎಲ್ಲ ಫ್ರೇಮ್ಗಳಿಗೆ ಸಹ ಈ ಎರಿಗಳನ್ನು ಕಟ್ಟಿ ಆಯಿತು. ಇನ್ನು ನಾನು ಜೇನುನೊಣಗಳನ್ನು ಈ ಪೆಟ್ಟಿಗೆಗೆ ಹಾಕುವಂಥ ಒಂದು ಕೆಲಸ ಇದೆ. ಇನ್ನಿರೋದು ಒಂದು ಮುಖ್ಯವಾದ ಕೆಲಸ, ಜೇನು ನೊಣಗಳನ್ನು ಪೆಟ್ಟಿಗೆಗೆ ಹಾಕುವುದು. ಸೊ ಫ್ರೇಮ್ಗಳಲ್ಲಿ ನಾನು ಎರಿಗಳನ್ನೆಲ್ಲ ಕಟ್ಟಿ ಆಯಿತು. ನಂತರ ಈ ರೀತಿ ಒಂದು ಬಟ್ಟೆಯನ್ನು ಹಾಕ್ತಾ ಇದ್ದೀನಿ. ನಮಗೆ ಈ ಬಟ್ಟೆ ಹಾಕೋದ್ರಿಂದಾಗಿ ನಮ್ಮ ಈ ಹುತ್ತದಲ್ಲಿರುವಂಥ ನೊಣಗಳನ್ನು ಹಾಕಿದ ತಕ್ಷಣ ಮುಚ್ಚಲಿಕ್ಕೆ ಸ್ವಲ್ಪ ಸುಲಭ ಆಗಿರುತ್ತೆ. ಇಲ್ಲ ನಾವು ಈ ಮುಚ್ಚಳವನ್ನೇ ಇಟ್ಟರೆ ನಮಗೆ ಬೇಗ ಬೇಗ ಹಾಕ್ಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಬಟ್ಟೆಯನ್ನು ನಾವು ಕಟ್ಕೊಳ್ಳೋದು ಅಥವಾ ಇಟ್ಟು ಬಿಡೋದು ಅಷ್ಟೇ. ಜಸ್ಟ್ ಒಂದು ಇಟ್ಟು ಬಿಟ್ಟರೆ ನಮಗೆ ನೊಣಗಳನ್ನು ಕೈಯಿಂದ ತೆಗೆದು ಅದಕ್ಕೆ ಹಾಕಲಿಕ್ಕೆ ತುಂಬ ಸುಲಭ ಆಗಿರುತ್ತೆ. ಸೊ ನಾನೀಗ ಮೆಲ್ಲಗೆ ಮತ್ತೆ ಕೈ ಹಾಕಿ ನೊಣಗಳನ್ನು ತೆಗಿಲಿಕ್ಕೆ ಪ್ರಾರಂಭಿಸ್ತೇನೆ.
ಇದು ಆ್ಯಕ್ಚುಲಿ ಇರೋದು ಒಂದು ಟ್ರಿಕ್ ಅಥವಾ ಒಂದು ಸಣ್ಣ ಕೆಲಸ. ಯಾಕಂದರೆ ನೊಣಗಳು ಮಾತ್ರ ಇರ್ತದೆ ಒಳಗಡೆ. ಈಗ ಎರಿಗಳು ಯಾವುದೂ ಇರೋದಿಲ್ಲ. ಮತ್ತು ಅದರಲ್ಲಿ ರಾಣಿ ನೊಣ ಇರುತ್ತೆ. ಆ ರಾಣಿ ನೊಣವನ್ನು ನಾವು ಒಳಗಡೆ ಹಾಕುವಂಥದ್ದು ಮುಖ್ಯ. ನೋಡಿ, ಈಗ ಎಲ್ಲ ನೊಣಗಳು ಹೊರಗಡೆ ಹಾರಲಿಕ್ಕೆ ಪ್ರಾರಂಭಿಸಿ ಆಯಿತು. ಯಾಕಂದರೆ ಅಲ್ಲಿ ಈಗ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂದರೆ ಮಣ್ಣಿನಲ್ಲಿ ಇರುತ್ತೆ. ಆ ಎದಿಗಳು ಇರುವುದಿಲ್ಲ ಅಲ್ಲಿ. ಎದಿಗಳು ಎಲ್ಲ ನಮಗೆ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಆ ಜೇನು ಪೋಳೆಗಳೆಲ್ಲ ತೆಗೆದಾಯಿತು. ಸೊ ಈಗ ನಾನು ಮೆಲ್ಲಗೆ ಕೈ ಹಾಕಿ ತೆಗಿತಾ ಇದ್ದೀನಿ. ನೋಡಿ, ಲೈಟ್ ಮೂಲಕ ಕೂಡ ಸ್ವಲ್ಪ ನೋಡ್ತಾ ಇದ್ದೇವೆ ನೊಣಗಳು ಎಲ್ಲಿವೆ ಅಂಥೇಳಿ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೇವೆ. ನೋಡಿ, ನನ್ನ ಕೈಯಲ್ಲಿ ನೊಣಗಳೆಲ್ಲ ಬಂತು. ಒಂದು 20-25 ನೊಣಗಳು ಬಂದಿರ್ಬೋದು. ಸೊ ಈ ರೀತಿ ಹಾಕಿ ಕೈಯಿಂದ ಅಲ್ಲೇ ಬಿಟ್ಟು ಬಿಡಬೇಕು. ನೋಡಿ, ಹಾಗೆ ಹಾಕಿ ಬೇಗನೆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬಿಡಬೇಕು. ಆಗ ನೊಣಗಳೆಲ್ಲ ಅಲ್ಲಿ ಬಿದ್ದು ಬಿಡ್ತವೆ. ರಾಣಿ ನಮ್ಮ ಕೈ ಸೇರೋದು ನಮ್ಮ ಒಂದು ಕೆಲಸ, ಒಂದು ಸ್ವಲ್ಪ ಟ್ರಿಕ್ ಆದಂಥ ಕೆಲಸ ಅದು. ರಾಣಿ ಸಿಗದೆ ನಾವು ಏನು ಮಾಡಿದರೂ ಅದು ಪ್ರಯೋಜನ ಇಲ್ಲ. ಸೊ ರಾಣಿ ನಮ್ಮ ಕೈಗೆ ಸಿಗಬೇಕು ಮತ್ತು ಆ ಪೆಟ್ಟಿಗೆ ಒಳಗಡೆ ಬರಬೇಕು. ಸೊ ಅದನ್ನು ನಾವು ತುಂಬ ನಾಜೂಕಾಗಿ ಮಾಡಬೇಕು. ಸೊ ನಾನು ನೋಡ್ತಾ ಇದ್ದೀನಿ ಅದರ ವಾಸಸ್ಥಳ ಅದು ಸ್ವಲ್ಪ ಬದಲಾವಣೆ ಮಾಡ್ತಾ ಇರ್ತದೆ. ಆ ಮಣ್ಣಿನ ಒಳಗಡೆ ಸ್ವಲ್ಪ ಮೇಲೆ ಹೋಗ್ತಾ ಇರ್ತದೆ. ಆ ಜಾಗೆಯಿಂದ ಹೊರಗಡೆ ಬರಲಿಕ್ಕೆ ಅಷ್ಟು ಸುಲಭದಲ್ಲಿ ಅದು ಬಿಡೋದಿಲ್ಲ. ಅದಕ್ಕೆ ಅದೇ ಒಂದು ವಾಸಸ್ಥಾನ ಅನ್ನುವಂಥದ್ದು ಅದರ ಭಾವನೆ ಆಗಿರೋದ್ರಿಂದಾಗಿ ಹಾರಿಕೊಂಡು ಹೋಗುವಂಥ ಶಕ್ತಿ ಕೂಡ ಆ ನೊಣಗಳಿಗೆ ಅಷ್ಟು ಸುಲಭದಲ್ಲಿ ಇರುವುದಿಲ್ಲ. ಅದರಿಂದಾಗಿ ಅಲ್ಲೇ ಇರ್ತದೆ ಅದು ರಾಣಿ. ಬಟ್ ನಾವು ಅದನ್ನು ಹೇಗಾದರೂ ಮಾಡಿ ಎತ್ತಿ ತೆಗಿಬೇಕು. ಸೊ ರಾಣಿಯನ್ನು ರಕ್ಷಣೆ ಮಾಡಲಿಕ್ಕೆ ಹುಳಗಳು ಎಲ್ಲ ಅದರ ಸುತ್ತಲೂ ಇರ್ತದೆ. ಸೊ ನಾವು ಲೈಟ್ ಹಾಕಿ ಎಲ್ಲಿ ಜಾಸ್ತಿ ಹುಳಗಳು ಇವೆ ಅಂಥೇಳಿ ಹುಡುಕಬೇಕು. ಸೊ ಹೆಚ್ಚು ಏನು ಈ ನೊಣಗಳು ಎಲ್ಲಿವೆ ಅದರ ಅಡಿಯಲ್ಲಿ ರಾಣಿ ಹುಳ ಇರ್ತದೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಆ ಹುಳಗಳನ್ನು ಮೆಲ್ಲಗೆ ತೆಗಿಬೇಕು. ಸೊ ನೋಡಿ, ನಾನೀಗ ಕೈ ಹಾಕಿದ್ದೀನಿ ಒಳಗಡೆ. ಸೊ ಮೆಲ್ಲಗೆ ಕೈ ಹಾಕಿ ಎಲ್ಲಿದೆ ಅಂತೇಳಿ ಹುಡುಕ್ತಾ ಇದ್ದೀನಿ. ರಾಣಿ ಹುಳ ಈ ಹುತ್ತದ ಹೊರಗಡೆ ಇದ್ದರೆ ಮಾತ್ರ ಈ ಹುಳಗಳೆಲ್ಲ ಒಳಗಡೆ ಇರ್ತವೆ. ಯಾವಾಗ ಈ ರಾಣಿ ಹುಳ ಹೊರಗಡೆ ಬಂದಿದೆ ಅಥವಾ ಈ ರಾಣಿ ಹುಳವನ್ನು ನಾವು ಪೆಟ್ಟಿಗೆಗೆ ಹಾಕಿದ್ದೇವೆ, ಆ ಕ್ಷಣ ಎಲ್ಲ ಹುಳಗಳು ಒಳಗಡೆಯಿಂದ ಹಾರಿ ಬಂದು ಆ ರಾಣಿಯನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತದೆ. ಈಗ ನಾನು ಕೈ ಹಾಕಿ ರಾಣಿ ಹುಳವನ್ನು ಹೊರಗಡೆ ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಜಾಸ್ತಿ ಹುಳಗಳಿರುವ ಆ ಒಂದು ಸ್ಥಳ ನನಗೆ ಈಗ ದೊರಕಿದೆ. ಅಲ್ಲಿಂದ ನಾನು ಈ ಹುಳಗಳನ್ನು ತೆಗಿಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ ಮತ್ತೆ. ಸೊ ಇದು ನಾವೊಂದು 5-6 ಬಾರಿ ಹೊರಗಡೆ ತೆಗೆಯುವಂಥ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ. ಈಗ ನನಗೆ ಇದರಲ್ಲಿ ಒಂದು ರಾಣಿ ಹುಳ ಸಿಕ್ಕಿದೆ. ನಾನೀಗ ನಿಮಗೆ ತೋರಿಸ್ತೀನಿ ರಾಣಿ ಹುಳವನ್ನು. ನೋಡಿ, ರಾಣಿ ಹುಳ ಸ್ವಲ್ಪ ಉದ್ದ ಇರ್ತದೆ ನೋಡಿ, ಅದನ್ನು ರಾಣಿ ಹುಳ ಅಂತ ಹೇಳೋದು. ಅದನ್ನು ನಾನು ಮೆಲ್ಲಗೆ ಪೆಟ್ಟಿಗೆಗೆ ಬಿಡ್ತೇನೆ. ಈಗ ನೋಡಿ ಅದರ ಒಂದು ವೈಶಿಷ್ಟ್ಯತೆ ಅಂದರೆ ಅದರ ಗೂಡಿನ ಒಳಗಡೆ ಇದ್ದ ಎಲ್ಲ ನೊಣಗಳು ಈಗ ಎದ್ದು ಹೊರಗಡೆ ಬರಲಿಕ್ಕೆ ನೋಡ್ತವೆ. ಅಂದರೆ ರಾಣಿ ಮಿಸ್ ಆಗಿದೆ, ನಾನು ರಾಣಿಯನ್ನು ಹುಡುಕಬೇಕು, ಎಲ್ಲಿದೆ ರಾಣಿ ಅಲ್ಲಿಗೆ ಹೋಗಬೇಕು ಅಂತೇಳಿ ಎಲ್ಲ ನೊಣಗಳು ಯೋಚಿಸ್ತವೆ ಮತ್ತು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ನಾನೇನು ಮಾಡ್ತೇನೆ, ಈಗ ಗೇಟ್ ಇದೆ, ಆ ಗೇಟನ್ನೆಲ್ಲ ಸರಿಯಾಗಿ ಸೆಟ್ ಮಾಡಿ ಇಡ್ತೇನೆ. ಆ ಗೇಟಿನ ಮೂಲಕ ಮತ್ತೆ ರಾಣಿ ಹೊರಗಡೆ ಬರಬಾರ್ದು. ಹಾರುವಂಥ ಸಾಮರ್ಥ್ಯ ಆ ರಾಣಿಗೆ ಇರುವುದಿಲ್ಲ. ಆದರೆ ಸಹ ನಾನು ಗೇಟ್ ಹಾಕ್ತೇನೆ. ಅದೇ ರೀತಿ ಅದರ ಮೇಲೆ ಇರುವಂಥ ಬಟ್ಟೆಯನ್ನು ಸಹ ಸರಿಯಾಗಿ ಇಡ್ತೇನೆ. ಯಾವ ಕಾರಣಕ್ಕೂ ಸಹ ರಾಣಿ ಇನ್ನು ಹೊರಗಡೆ ಬರಬಾರ್ದು. ಸೊ ಆ ರೀತಿಯ ಒಂದು ಸಿಸ್ಟಮನ್ನು ನಾನು ಸೆಟ್ ಮಾಡಿ ಇಡ್ತೇನೆ. ನೋಡಿ, ಇದು ಗೇಟ್ ನೋಡಿ, ಅದರಲ್ಲಿ ಮೂಲಕ ರಾಣಿ ಹೊರಗಡೆ ಬರುವುದಿಲ್ಲ. ರಾಣಿ ಬಾರದೆ ಇರುವ ರೀತಿ ಆ ಗೇಟ್ ಇರ್ತದೆ. ವರ್ಕರ್ ಬೀಸ್ ಅಂತ ಹೇಳ್ತೀವಲ್ಲ, ಕೆಲಸಗಾರ ನೊಣಗಳು ಮಾತ್ರ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದು ತುಂಬ ಟೆಂಪ್ರರಿಯಾಗಿ ಹಾಕುವಂಥ ಒಂದು ಗೇಟು. ಮತ್ತು ನಾವು ತೆಗಿಬೋದು, ಒಂದು ವಾರ ಆದ ತಕ್ಷಣ ಈ ಗೇಟನ್ನು ತೆಗಿಬೋದು. ಸೊ ಈ ರೀತಿಯಲ್ಲಿ ನಾವು ಈಗ ರಾಣಿಯನ್ನು ಒಳಗಡೆ ಹಾಕಿ ಆಯಿತು. ಸೊ ಈಗ ನಾನು ಗೂಡು ಯಾವ ರೀತಿಯಲ್ಲಿ ಇದೆ ಮತ್ತು ಆ ಗೂಡಿನಲ್ಲಿ ಏನು ಈ ಹುಳುಗಳು ಮಾಡ್ತಾಯಿವೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಅದರಿಂದ ಮೊದಲು ನಾನು ಪೆಟ್ಟಿಗೆಯನ್ನು ಸ್ವಲ್ಪ ಮೇಲೆ ಮೂವ್ ಮಾಡ್ತಾ ಇದ್ದೇನೆ. ಅಂದರೆ ಈ ರೀತಿ ಒಂದು ಸ್ಟೂಲ್ ಇಟ್ಟು ಆ ಸ್ಟೂಲಲ್ಲಿ ಈ
ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ ನೋಡಿ, ಈ ರೀತಿ ಪೆಟ್ಟಿಗೆ ಇಟ್ಟಿದ್ದೇನೆ. ಹಾಗೆ ಮೇಲೆ ಇರುವಂಥ ಕವರನ್ನು ಸಹ ಹಾಕಿಬಿಡುವ ಅಂತೇಳಿ ಯೋಚನೆ ಮಾಡಿ ಆ ಕವರ್ ಕೂಡ ಹಾಕ್ತಾ ಇದ್ದೇನೆ. ಬಟ್ಟೆಯನ್ನು ತೆಗಿತಾ ಇದ್ದೀನಿ ನೋಡಿ, ಈ ರೀತಿಯಲ್ಲಿ ಮೆಲ್ಲಗೆ ತೆಗಿಬೇಕು ಬಟ್ಟೆ. ಯಾವ ಕಾರಣಕ್ಕೂ ರಾಣಿ ಹೊರಗಡೆ ಬರಬಾರ್ದು ಮತ್ತು ಹಾರಿ ಹೋಗುವಂಥ ಚಾನ್ಸಸ್ಸನ್ನು ಅವಾಯ್ಡ್ ಮಾಡಬೇಕು. ಸೊ ಮೆಲ್ಲಗೆ ನೋಡಿಕೊಂಡು ರಪ್ಪ ಹಾಕಿಬಿಡಬೇಕು. ಆದಷ್ಟು ಬೇಗ ಈ ಮುಚ್ಚಳವನ್ನು ಹಾಕಿಬಿಡಬೇಕು. ನೋಡಿ, ಕ್ಲೀನಾಗಿ ಹಾಕಿ ಆಯಿತು. ಸೊ ಯಾವ ಕಾರಣಕ್ಕೂ ಇನ್ನು ರಾಣಿ ಹೊರಗಡೆ ಬರುವಂಥ ಚಾನ್ಸಸ್ಗಳು ಇರೋದಿಲ್ಲ. ಸೊ ಈ ರೀತಿ ನಾವು ಇಟ್ಬಿಡಬೇಕು. ಸೊ ಈ ರೀತಿ ಇಟ್ಟ ತಕ್ಷಣ ನೋಡಿ ಏನಾಗ್ತದೆ ಅಂತೇಳಿ ಈಗ ನೋಡಿ ನಾನು ತೋರಿಸ್ತೀನಿ. ನೋಡಿ, ಸ್ಟೂಲನ್ನು ಸ್ವಲ್ಪ ಹತ್ತಿರವೇ ಇಟ್ಟಿದ್ದೇನೆ ನಾನು, ಯಾಕಂದರೆ ರಾಣಿಯ ಈ ಒಂದು ಫೆರಮಾನ್ ಅಂತ ಹೇಳ್ತೀವಿ, ಅದರಿಂದ ಹೊರಸೂಸುವಂಥ ಒಂದು ಪರಿಮಳ, ಅದರ ಮೂಲಕ ಅದರ ಒಂದು ಗುಂಪನ್ನು ಅದು ಐಡೆಂಟಿಫೈ ಮಾಡ್ತದೆ. ಇದು ನನ್ನ ಒಂದು ವಾಸಸ್ಥಳ, ನನ್ನ ರಾಣಿ ಅಲ್ಲಿ ಇದೆ ಅಂತೇಳಿ. ನಾನೀಗ ನಿಮಗೆ ಗೂಡನ್ನು ತೋರಿಸಬೇಕು, ಆಗಲೇ ಅಲ್ಲಿ ನಮಗೆ ನಿಜವಾಗಿ ಆ ರಾಣಿ ಇಲ್ಲದ ಸ್ಥಳ ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ. ನೋಡುವ, ನೋಡಿ ಎಲ್ಲ ನೊಣಗಳು ಏಳಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಗೂಡಿನ ಒಳಗಡೆಯಿಂದ. ಅಂದರೆ ಅಲ್ಲಿ ರಾಣಿ ಇಲ್ಲ, ರಾಣಿ ಇಲ್ಲದ ಕಾರಣದಿಂದಾಗಿ ಅದೆಲ್ಲ ಏಳ್ತಾ ಇವೆ, ಎಲ್ಲ ಹುಡುಕ್ತಾ ಇವೆ ರಾಣಿಯನ್ನು. ಅದೇ ರೀತಿ ಇಲ್ಲಿ ನೋಡಿ, ಪೆಟ್ಟಿಗೆ ಹತ್ತಿರ ನೊಣಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಪೆಟ್ಟಿಗೆಗೆ ಗೇಟ್ ಫಿಕ್ಸ್ ಮಾಡಿದ್ದೇನೆ. ಆ ಗೇಟಿನ ಮುಖಾಂತರವಾಗಿ ನೊಣಗಳು ಒಳಗಡೆ ಹೋಗ್ತವೆ, ಹಾಗೆ ಹೊರಗಡೆ ಬರ್ತಾ ಇವೆ. ಅಂದರೆ ಈ ಬಾಕ್ಸ್ ನಮ್ಮದು ಸಕ್ಸಸ್ ಆಯಿತು. ಇನ್ನು ಎಲ್ಲ ನೊಣಗಳು ಒಳಗಡೆ ಹೋಗ್ತವೆ.